ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಬಗ್ನ ಆ್ಯಂಡ್ ಮೀ ನಾನು ಅಶ್ವಿನಿ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಟ್ಟೆ ಮೇಲೆ ಯಾವ ರೀತಿ ಡಿಸೈನ್ನ ಟ್ರೇಸ್ ಮಾಡ್ಕೋಬೇಕು ಮತ್ತು ಅದಕ್ಕೆ ಯಾವುದೆಲ್ಲ ಡಿಸೈನ್ ಹಾಕಿ ವರ್ಕ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಕುರ್ತಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೇನಾಗಿ ಏನೆಲ್ಲ ಮೆಟೀರಿಯಲ್ ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೆ ಫಸ್ಟು ನಮಗೆ ಟ್ರೇಸಿಂಗ್ ಶೀಟ್ ಬೇಕು. ನಾನಿಲ್ಲಿ ಒಂದು ರೋಲರ್ ತೊಗೊಂಡು ಇಟ್ಕೊಂಡಿರ್ತೀನಿ. ಬೇಕಿದ್ರೆ ನೀವು ಇದರಲ್ಲಿ A4 ಸೈಜು ಬರುತ್ತೆ, ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗೋದು ಕಾರ್ಬನ್ ಶೀಟ್ಸು. ನೋಡಿ, ಇದರಲ್ಲಿ ಕ್ರೀಮು, ರೆಡ್ ಮತ್ತು ಯೆಲ್ಲೋ ಕಲರ್ ಬರುತ್ತೆ, ಬ್ಲ್ಯಾಕು ಬರುತ್ತೆ. ಬ್ಲ್ಯಾಕು ಬೇಕಾದರೆ ಯೂಸ್ ಮಾಡ್ಕೋಬೋದು. ನೀವು ಯಾವ ಕಲರ್ ಬಟ್ಟೆ ಮೇಲೆ ವರ್ಕ್ ಮಾಡ್ತಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಲೈಟ್ ಕಲರ್ ಬಟ್ಟೆ ಮೇಲೆ ಮಾಡುವಾಗ ನಿಮಗೆ ಬ್ಲ್ಯಾಕ್ ಮತ್ತು ರೆಡ್ ಎಲ್ಲ ಸೂಟ್ ಆಗುತ್ತೆ. ಇವಾಗ ಈ ರೀತಿ ಬ್ಲ್ಯಾಕಲ್ಲಿ ಮಾಡ್ತಿದ್ದೀರಾ ಅನ್ನೋದಾಯಿತು ಅಂದರೆ ನಿಮಗೆ ಕ್ರೀಮ್ ಕಲರ್, ಯೆಲ್ಲೋ ಇದೆಲ್ಲ ಸೂಟ್ ಆಗುತ್ತೆ. ಬಟ್ಟೆ ನೋಡಿಕೊಂಡು ಯಾವುದು ಕಲರ್ ಬೇಕು ನೀವು ಮಾಡ್ಕೋಬೋದು. ನೆಕ್ಸ್ಟು ನಿಮಗೆ ಈ ರೀತಿ ಮಾರ್ಕರ್ ಬೇಕಾಗುತ್ತೆ. ಈ ಮಾರ್ಕರ್ ಏನಕ್ಕೆ ಅಂತಂದರೆ ನಾವು ಟ್ರೇಸಿಂಗ್ ಶೀಟ್ ಮೇಲೆ ಅದನ್ನು ಡಿಸೈನ್ನ ಬರ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್ ನಿಮಗೆ ಈ ರೀತಿ ಟೂಲ್ ಅಥವಾ ನಿಮಗೆ ರೀಫಿಲ್ ಖಾಲಿಯಾಗಿರೋ ಪೆನ್ ತೊಗೋಬೋದು, ಇಲ್ಲ ಪೆನ್ ತೊಗೊಂಡು ನೀವು ಅದನ್ನು ಟ್ರೇಸ್ ಮಾಡ್ಕೋಬೋದು. ಓಕೆನಾ? ಇವಾಗ ನಾನು ಇಲ್ಲಿ ತನಕ ಒಂದು 20 ಸ್ಟಿಚಸ್ನ ಹೇಳ್ಕೊಟ್ಟಿದ್ದೀನಿ. ಇದ್ರ ಒಳಗಡೆನೇ ಈ ಡಿಸೈನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಇವಾಗ ನೆಕ್ಸ್ಟು ಕ್ವಶನ್ ಬಂದುಬಿಟ್ಟು ಈ ಡಿಸೈನ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತಲ್ವಾ. ಇವಾಗ ನಾವು ಎಂಬ್ರಾಯ್ಡ್ರಿ ಮೆಟೀರಿಯಲ್ ಎಲ್ಲ ತೊಗೊತೀವಲ್ಲ, ಅದೇ ಅಂಗಡಿಗಳಲ್ಲಿ ಈ ರೀತಿ ಬುಕ್ಸು ಬರುತ್ತೆ. ಡಿಸೈನ್ದು ಈ ಥರ ಟ್ರೇಸ್ದು ಬುಕ್ಸನ್ನು ಸಿಗುತ್ತೆ ನಿಮಗೆ. ಇದು ಬಾರ್ಡರ್ ಡಿಸೈನ್ಸ್ ಇದು. ನೆಕ್ಸ್ಟ್ ನಿಮಗೆ ಅಂದರೆ ಇದೆಲ್ಲ ನಾನು ಕಲಿಯೋವಾಗ ನಾನು ತೊಗೊಂಡಿದ್ದು ಬುಕ್ಸ್ ಇದು. ಈ ಥರ ನೆಕ್ ಡಿಸೈನ್ದು ಬುಕ್ಗಳು ಬರುತ್ತೆ ಈ ಥರ. ಓಕೆನಾ? ಮತ್ತು ನಿಮಗೆ ಫ್ರೀ ಹ್ಯಾಂಡ್ ಬರುತ್ತೆ ಅನ್ನೋದಾದರೆ ಬೇಕಾದ್ರೆ ನೀವು ಹಂಗೆ ಡ್ರಾ ಮಾಡ್ಕೊಂಡು ಬೇಕಿದ್ರೆ ಮಾಡ್ಕೋಬೋದು. ಇಲ್ಲ ನಮಗೆ ಬುಕ್ಸ್ ಎಲ್ಲೂ ಸಿಗ್ತಾ ಇಲ್ಲ ಅನ್ನೋದಾಯಿತು ಅಂದರೆ ಒಂದು ಆ್ಯಪ್ ಇದೆ, ಪಿಂಟರೆಸ್ಟ್ ಅಂತ. ಆ ಆ್ಯಪಲ್ಲಿ ನೀವು ಈ ಎಂಬ್ರಾಯ್ಡ್ರಿ ಡಿಸೈನ್ಸ್ನೆಲ್ಲ ನೀವು ತೊಗೋಬೋದು. ಅದರಲ್ಲಿ ತೊಗೊಂಡು ಹೇಗೆ ಡಿಸೈನ್ನ ನೀವು ಟ್ರೇಸ್ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನಾನು ಅಟ್ ಪ್ರೆಸೆಂಟ್ ಇವಾಗ ಈ ಥರ ಬುಕ್ ಇರುತ್ತಲ್ಲ, ಡಿಸೈನ್ ಬುಕ್ಕು, ಇದರಲ್ಲಿ ಹೇಗೆ ನಾವು ನೆಕ್ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಇನ್ನು ನಾನು ಏನೆಲ್ಲ ಯೂಸ್ ಮಾಡಿರ್ತೀನಿ ಮೆಟೀರಿಯಲ್ಸು, ಅದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಅಮೆಝಾನಲ್ಲೇ ತೊಗೊಂಡಿರ್ತೀನಿ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ನೆಕ್ಸ್ಟ್ ಇವಾಗ ಇದು ವರ್ಕ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ 2 ಮೀಟರು. ಅಂದರೆ ನಾನು ಇಲ್ಲಿ ತೊಗೊಂಡಿರೋದು ಪಾಪ್ಲಿನ್ ಕಾಟನ್ ಅಂತ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಆ ಕಾಟನ್ ಬಟ್ಟೆ ಸಿಕ್ಕಿದ್ರೆ ತೊಗೊಳ್ಳಿ. ಅಂದರೆ ಪೆಟ್ಟಿಕೋಟ್ ಎಲ್ಲ ಹೊಲಿಯೋದಕ್ಕೆ ಬರುತ್ತಲ್ಲ, ಆ ಬಟ್ಟೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ತೊಗೊಳ್ಳಿ. ಓಕೆನಾ? ಇವಾಗ ಬನ್ನಿ, ಇದ್ರ ಮೇಲೆ ಹೇಗೆ ವರ್ಕ್ ಮಾಡೋದು, ಹೇಗೆಲ್ಲ ಟ್ರೇಸ್ ಮಾಡ್ಕೋಬೇಕು ಅಂತ ನಾನು ಫುಲ್ ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಟ್ರೇಸಿಂಗ್ ಶೀಟ್ನ ನಾನು ಈ ರೀತಿ ಮಧ್ಯಕ್ಕೆ ಮಡಚಿಟ್ಕೊಂಡಿದ್ದೀನಿ. ಇವಾಗ ಫೋಲ್ಡಿಂಗ್ ಸೈಡ್ ಇದೆಯಲ್ಲ, ಆ ಕಡೆಯಿಂದ ನಾವು ನೆಕ್ಗೆ ಡ್ರಾ ಮಾಡ್ಕೋಬೇಕು. ನಾನು 3 ಇಂಚ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕೆಳಗಡೆಗೆ 5 ಇಂಚ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಈ ರೀತಿ ಲೈನ್ನ ಫಸ್ಟು ಡ್ರಾ ಮಾಡ್ಕೊಬಿಡ್ಬೇಕು. ನಿಮಗೆ ಕೈಯಲ್ಲೇ ನೀಟಾಗಿ ಡ್ರಾ ಮಾಡ್ಕೋತೀನಿ ನೆಕ್ ಡಿಸೈನ್ ಅಂದರೆ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಯಾವುದಾದ್ರೂ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ನೀಟಾಗಿ ಡ್ರಾ ಮಾಡ್ಕೋಬೋದು. ನಂದು ನೆಕ್ ಡಿಸೈನ್ಗೆ ನಾನು 3 ಮತ್ತು 5ನ ಇಟ್ಕೊಳ್ಳೋದು. ನಿಮಗೆ ಅಕಾರ್ಡಿಂಗ್ ಟು ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಎಷ್ಟು ಇಂಚ್ ಬೇಕು ಅಂತ. ನೆಕ್ಸ್ಟ್ ಇವಾಗ ಈಕ್ವಲ್ 1 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ನಾನು ಇನ್ನೊಂದು ಲೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಹೇಗೆ ಈ ಡಿಸೈನ್ನ ಟ್ರೇಸ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ಅದನ್ನು ಪೊಸಿಷನ್ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ಮಾರ್ಕರ್ ತಗೊಂಡು ಈ ರೀತಿ ನಾವು ಡ್ರಾ ಮಾಡ್ಕೋಬೇಕು. ನೋಡಿ, ಇದು ಒಂದು ಮಿರರ್ ಇಮೇಜ್ ಥರ. ನಾವು ಟ್ರೇಸಿಂಗ್ ಶೀಟ್ನ ಅರ್ಧ ಕ್ಲೋಸ್ ಮಾಡ್ಕೊಂಡಿದ್ದೀವಲ್ವ, ನೆಕ್ಸ್ಟು ಇದನ್ನು ಉಲ್ಟಾ ಇಟ್ಬಿಟ್ಟು ಈ ಡಿಸೈನ್ ಏನಿದೆ ಅದಕ್ಕೆ ಮತ್ತೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಯಾವುದು ಡಿಸೈನ್ ಮಿಸ್ ಆಗದೆ ಇರೋ ಥರ ನೀಟಾಗಿ ಫಸ್ಟು ಟ್ರೇಸ್ ಮಾಡ್ಕೊಬಿಡ್ಬೇಕು. ಇವಾಗ ಅಷ್ಟು ಕಂಪ್ಲೀಟ್ ಆಯಿತು. ಇವಾಗ ರೌಂಡ್ ನೆಕ್ ಬರೋ ಜಾಗ ಇದೆಯಲ್ಲ, ಅಲ್ಲಿಗೆ ನಾನು ಡಿಸೈನ್ನ ಟರ್ನ್ ಮಾಡಿಕೊಂಡು ಅಲ್ಲಿಗೆ ಪೊಸಿಷನ್ ಮಾಡಿಕೊಂಡು ಈ ರೀತಿ ಡ್ರಾ ಮಾಡ್ಕೊಬಿಡ್ತೀನಿ. ಇದೇ ರೀತಿ ಮತ್ತೆ ನೆಕ್ಸ್ಟು ರೊಟೇಟ್ ಮಾಡಿಕೊಂಡು ಅಲ್ಲಿಗೆ ಡಿಸೈನ್ ಯಾವುದು ಥರ ಸೂಟ್ ಆಗುತ್ತೆ ನೋಡಿಕೊಂಡು ನಾವು ಮತ್ತೆ ಡಿಸೈನ್ನ ಈ ರೀತಿ ಮಾಡ್ಕೊಬಿಡ್ಬೇಕು. ಇವಾಗ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಫಿಲ್ಲಿಂಗ್ ಟೈಪು ಬಳ್ಳಿ ಎಲ್ಲ ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬೋದು. ನೋಡಿ, ಇವಾಗ ಇಷ್ಟ ಆಯ್ತಲ್ವ. ನೆಕ್ಸ್ಟ್ ನಾನು ಇದನ್ನು ಮತ್ತೆ ಈ ರೀತಿ
ಕ್ಲೋಸ್ ಮಾಡ್ಕೊತೀನಿ. ಇವಾಗ ನಾನು ಒಂದು ಸೈಡಿಗೆ ಮಾತ್ರ ನಾನು ಡಿಸೈನ್ ಮಾಡ್ಕೊಂಡಿರೋದು. ನೆಕ್ಸ್ಟು ಮಿರರ್ ಇಮೇಜ್ ಥರ ಅದನ್ನು ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆವಾಗ ಎರಡು ಸೈಡೂ ಸೇಮ್ ಡಿಸೈನ್ ಬರುತ್ತೆ. ಓಕೆನಾ? ಈ ರೀತಿ ನೆಕ್ ಕಂಟಿನ್ಯೂಷನ್ ಈ ರೀತಿ ಮಾಡ್ಕೋಬೇಕು. ಮತ್ತು ಈ ಡಿಸೈನು ಅಷ್ಟೇ ಸೇಮ್ ಏನಿದೆ ಅದನ್ನು ಈ ಕಡೆಗೂ ಮಾಡ್ಕೋಬೇಕು. ಇದಕ್ಕೆ ಮಾರ್ಕರ್ ತೊಗೊಂಡ್ರೆ ಪರ್ಮನೆಂಟ್ ಮಾರ್ಕರು ನೀಟಾಗಿ ಬರುತ್ತೆ ಮತ್ತು ಬೇಗನೂ ಡ್ರೈ ಆಗೋದ್ರಿಂದ ನಮ್ಮ ಕೈ ಅದ್ರ ಮೇಲಿಟ್ರೂ ಅದು ಇಂಕು ಸ್ಪ್ರೆಡ್ ಆಗೋಲ್ಲ, ನೀಟಾಗಿರುತ್ತೆ. ಅದಕ್ಕೋಸ್ಕರ ನಾನು ಪರ್ಮನೆಂಟ್ ಮಾರ್ಕರೇ ತೊಗೊಂಡು ಈ ರೀತಿ ಮಾಡ್ಕೊಂಬಿಡ್ತೀನಿ. ನೋಡಿ, ಇವಾಗ ಈ ಕಡೆ ಸೈಡ್ ಮತ್ತು ಈ ಕಡೆ ಸೈಡು ಸೇಮ್ ಬಂದಿದೆ. ಇವಾಗ ನೆಕ್ಸ್ಟು ಈ ಜಾಗ ಇದೆಯಲ್ಲ, ಈ ಪೋರ್ಷನ್ಗೆ ನಾನು ಮತ್ತೆ ಇದನ್ನು ಡಿಸೈನ್ ಏನಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಯಾವುದು ಪೊಸಿಷನ್ ಚೆನ್ನಾಗಿ ಕಾಣುತ್ತೆ ಅದನ್ನು ನೋಡ್ಕೊಂಡು ಇಟ್ಕೊಂಡು ಮತ್ತೆ ಟ್ರೇಸ್ ಮಾಡ್ಕೊಬಿಡ್ತೀನಿ. ಇದು ಬಾರ್ಡರ್ ಡಿಸೈನ್ಸ್ನ ಯೂಸ್ ಮಾಡಿಕೊಂಡು ನಾನು ಈ ರೀತಿ ಡಿಸೈನ್ ಮಾಡ್ಕೊಂಡಿರೋದು. ನೋಡಿ, ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ಇವಾಗ ನಾವು ಇಲ್ಲಿಂದ ಸ್ವಲ್ಪ ಖಾಲಿ ಖಾಲಿ ಅನಿಸುತ್ತಲ್ವ, ಅಂಥ ಕಡೆ ಎಲ್ಲ ಈ ರೀತಿ ಒಂದೊಂದು ಚಿಕ್ಕ ಬಳ್ಳಿಗಳನ್ನ ಹಾಕ್ಕೊಂಡ್ರೆ ಅದು ಫಿಲ್ ಆಗಿಬಿಡುತ್ತೆ ಡಿಸೈನು. ನೆಕ್ಸ್ಟು ಸ್ಲೀವ್ಸಿಗೆ ಡಿಸೈನು. ಇದೇನು ಬಾರ್ಡರ್ ಡಿಸೈನ್ ಏನಿತ್ತಲ್ವ ಇದನ್ನೇ ಪೂರ್ತಿ ಕಂಪ್ಲೀಟಾಗಿ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸಿಗೆ ಡಿಸೈನ್ ರೆಡಿ ಆಗಿಬಿಡುತ್ತೆ. ಬಟ್ಟೆನ ಈ ರೀತಿ ಒಂದು ಫೋಲ್ಡ್ ಮಾಡಿದ್ದೀನಿ. ನೆಕ್ಸ್ಟು ಇದನ್ನು ಮತ್ತೆ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಾದಮೇಲೆ ನಾನು ಲೆಂತ್ ವೈಸ್ ಮಾಡ್ಕೊಂಡಿರೋದು ಈ ಮಾರ್ಕ್ ಇದೆಯಲ್ಲ ಇಲ್ಲಿಗೆ ಒಂದು ನೋಡಿ ಈ ರೀತಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ಕ್ ಮಾಡಾದಮೇಲೆ ಇವಾಗ ನೆಕ್ಸ್ಟ್ ಇದ್ರ ಮೇಲೆ ಒಂದು ಕಾರ್ಬನ್ ಶೀಟ್ ಇಡ್ತಾಯಿದ್ದೀನಿ. ಅದಾದಮೇಲೆ ನಾವು ಈ ರೀತಿ ಟ್ರೇಸಿಂಗ್ ಶೀಟ್ನ ಇಟ್ಕೋಬೇಕು. ಇಲ್ಲಿ ನೋಡಿ ಮಧ್ಯದಲ್ಲಿ ಸೆಂಟರ್ ಪಾಯಿಂಟ್ ಇದೆಯಲ್ಲ ಅದು ಮತ್ತು ಈ ಲೈನು ಒಂದೇ ಲೈನಲ್ಲಿ ಬರೋ ಥರ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ನಾವು ಇದಕ್ಕೆ ಈ ರೀತಿ ಪಿನ್ಸ್ ಬರುತ್ತಲ್ಲ ಅಥವಾ ಸೇಫ್ಟಿ ಪಿನ್ ಆದರೂ ಸರಿ, ಈ ರೀತಿ ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಜಾರಿದ್ರೂ ಡಿಸೈನ್ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಸೆಕ್ಯೂರ್ ಮಾಡಿದ್ರೆ ನಾವು ಟ್ರೇಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ಇವಾಗ ನಾನು ಒಂದು ಪೆನ್ ತೊಗೊಂಡು ಈ ಡಿಸೈನ್ನ ಈ ರೀತಿ ಟ್ರೇಸ್ ಮಾಡ್ಕೊಬಿಡ್ತೀನಿ. ನಾನು ಪೆನ್ನೇ ತೊಗೊಂಡಿದ್ದೀನಿ, ಯಾಕಂದರೆ ನೀವು ಇದನ್ನೇ ತೊಗೊಂಡ್ರೆ ಒಳ್ಳೆಯದು. ಏನಕ್ಕೆ ಅಂತಂದರೆ ನಾವಲ್ಲಿ ಬರ್ಕೊಂಡು ಹೋಗಿರ್ತೀವಲ್ವ, ನಮಗೆ ಕಾಣಿಸ್ತಾ ಇರುತ್ತೆ ಯಾವ್ಯಾವ ಪ್ಲೇಸ್ನ ನಾವು ಟ್ರೇಸ್ ಮಾಡ್ಕೊಂಡಿಲ್ಲ ಅಂತ. ಆವಾಗ ಅದನ್ನು ನೋಡಿಕೊಂಡು ಮಾಡ್ಕೋಬೋದು. ಬೇಕಿದ್ರೆ ನೀವು ಈ ಟ್ರೇಸಿಂಗ್ ಶೀಟ್ ಮತ್ತೆ ಯೂಸ್ ಮಾಡ್ಕೋಬೇಕು ಅನ್ನೋದಿದ್ದರೆ ನೀವು ಖಾಲಿಯಾಗಿರೋ ರೀಫಿಲ್ ತೊಗೊಂಡು ಕೂಡ ಈ ರೀತಿ ಟ್ರೇಸ್ನ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಟ್ರೇಸ್ ಆದಮೇಲೆ ಈ ರೀತಿ ಪಿನ್ಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಇವಾಗ ನಾನು ಫ್ರೇಮ್ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊತೀನಿ ವರ್ಕ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ನೋಡಿ ಸೈಡಲ್ಲಿ ಈ ರೀತಿ ಹೇಳ್ಕೊಂಡು ಟೈಟ್ ಮಾಡ್ಕೋಬೇಕು. ಇವಾಗ ಫ್ರೇಮ್ಗೆ ಬಟ್ಟೆ ಫಿಕ್ಸ್ ಆಗಿದೆ. ನೋಡಿ, ನಾನು ಇಲ್ಲಿ ತನಕ ಇಷ್ಟು ಸ್ಟಿಚಸ್ನ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟು ಸ್ಟಿಚಸ್ನು ನಾವು ನೆಕ್ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು. ನಾನಿವತ್ತು ಯೂಸ್ ಮಾಡ್ಕೊತಾ ಇರೋದು ಡಬಲ್ ಹೇರಿಂಗ್ ಬೋನ್ ಸ್ಟಿಚ್ಚು. ಇದಕ್ಕೆ ನಾನು ಡಬಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅಂದರೆ ನಾನು ಯಾವಾಗಲೂ ಸ್ವಲ್ಪ ಸೆಲ್ಫ್ ಕಲರಲ್ಲೇ ಸ್ವಲ್ಪ ಡಾರ್ಕ್ ಲೈಟ್ ತೊಗೊಂಡೆ ನಾನು ಮಾಡೋದು. ಬೇರೆ ಬೇರೆ ಕಲರ್ ಕಾಂಬಿನೇಷನ್ ನನಗಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನೋಡು ಪಿಂಕ್ ಇದೆ ಅಲ್ವಾ, ಅದರಲ್ಲೇ ಸ್ವಲ್ಪ ಡಾರ್ಕ್ ಲೈಟ್ ಪಿಂಕ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ವರ್ಕ್ ಮಾಡೋದಕ್ಕೋಸ್ಕರ. ಇದು ಆ್ಯಂಕರ್ ಥ್ರೆಡ್ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು. ನೆಕ್ಸ್ಟ್ ಇವಾಗ ಇದು ಏನು 2 ಲೈನ್ ಹಾಕ್ಕೊಂಡಿದ್ದೆ ಅಲ್ವಾ, ಅಲ್ಲಿಗೆ ಡಬಲ್ ಹೇರಿಂಗ್ ಬೋನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಮಧ್ಯದಲ್ಲಿ ನೋಡಿ ಗ್ರೀನ್ ಕಲರ್ ಹಾಕ್ಕೊಂಡು ಈ ರೀತಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇವಾಗ ಇಷ್ಟು ಪೋರ್ಷನ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದೇ ಸ್ಟಿಚ್ಚು ಎಲ್ಲ ಕಡೆಗೂ ರಿಪೀಟ್ ಆಗುತ್ತೆ. ನಾನಿಲ್ಲಿ ಬಳ್ಳಿಗಳೆಲ್ಲ ಬರುತ್ತಲ್ವ ಅಲ್ಲಿಗೆ ಸ್ಟೆಮ್ ಸ್ಟಿಚ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಔಟ್ಲೈನ್ ಸ್ಟಿಚ್ಚು, ಬ್ಯಾಕ್ ಸ್ಟಿಚ್ಚು, ಚೈನ್ ಸ್ಟಿಚ್ಚು, ಸ್ಪ್ಲಿಟ್ ಸ್ಟಿಚ್ಚು ಇದಿಷ್ಟೂ ಯೂಸ್ ಮಾಡ್ಕೋಬೋದು. ಮತ್ತು ಮಾಡುವಾಗ ಎಂಬ್ರಾಯ್ಡ್ರಿನ ನೀವು 3 ಎಳೆ ದಾರನೇ ತೊಗೊಳ್ಳಿ. 3 ಎಳೆ ದಾರದಲ್ಲೇ ತುಂಬ ಚೆನ್ನಾಗಿ ಲುಕ್ ಬರೋದು. ನೀವು ದಪ್ಪ ಥ್ರೆಡ್ಡು ದಪ್ಪ ಆದಷ್ಟು ಅಷ್ಟು ಲುಕ್ ಬರೋಲ್ಲ ಡಿಸೈನು. ಓಕೆನಾ? ಮತ್ತು ನಾನಿಲ್ಲಿ ಆ್ಯಂಕರ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಆ್ಯಂಕರ್ ಥ್ರೆಡ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕಲರ್ ಬೇಗ ಫೇಡ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದು ಯೂಸ್ ಮಾಡೋದು. ನೆಕ್ಸ್ಟ್ ನೋಡಿ, ಇಲ್ಲಿಗೆ ನಾನು ಬ್ಯಾಕ್ ಸ್ಟಿಚ್ ಯೂಸ್ ಮಾಡ್ತಾಯಿದ್ದೀನಿ. ಈ ಚಿಕ್ಕ ಈ ಥರ ಬಂದಿರುತ್ತಲ್ಲ ಮುಳ್ಳು ಥರ, ಅದಕ್ಕೆಲ್ಲ ಬ್ಯಾಕ್ ಸ್ಟಿಚ್ಚು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಮಿಕ್ಕಿದ ಪೋರ್ಷನ್ಗೆಲ್ಲ ನಾನು ಸ್ಟೆಮ್ ಸ್ಟಿಚ್ನೇ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟೆಮ್ ಸ್ಟಿಚ್ನೇ ಸ್ವಲ್ಪ ಹತ್ರ ಹಾಕ್ಕೊಂಡ್ರೆ ಅದು ದಪ್ಪದಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಚೈನ್ ಸ್ಟಿಚ್ಚು ಅಷ್ಟೇ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ. ನೋಡಿ ಈ ರೀತಿ ಸ್ಟೆಮ್ ಸ್ಟಿಚ್ ಹಾಕೋಬಿಡಬೇಕು.
ನೋಡಿ ಥ್ರೆಡ್ನ ಕಟ್ ಮಾಡೋಕ್ಕೆ ಹೋಗ್ಬಿಡಿ ಒಂದೊಂದು ಲೈನ್ ಆದ್ರೂ. ನೆಕ್ಸ್ಟ್ ಅದನ್ನು ಹಂಗಂಗೆ ಪಾಸ್ ಮಾಡಿಕೊಂಡು ಹೋಗಿ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಲೀಫ್ ಇದೆಯಲ್ವಾ, ಲೀಫ್ ಪಾರ್ಟಿಗೆ ಹೇರಿಂಗ್ ಬೋನ್ ಸ್ಟಿಚ್ನೇ ಹತ್ರ ಹಾಕ್ತಾಯಿದ್ದೀನಿ. ನೋಡಿ ಪಕ್ಕನೇ ಹತ್ತತ್ರ ಹಾಕ್ಕೊಂಡಾಗ ನಿಮಗೆ ಇದು ಲೀಫ್ದು ಫೀಲಿಂಗ್ ಸ್ಟಿಚ್ ಥರ ಯೂಸ್ ಆಗುತ್ತೆ. ನೋಡಿ ಈ ರೀತಿ ಫಿಲ್ಲಿಂಗ್ ಸ್ಟಿಚ್ ಥರ ಯೂಸ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ ಲೀಫ್ಗೆಲ್ಲ. ನಾನು ಬೇರೆ ಲೀಫ್ದು ಸ್ಟಿಚಸ್ನ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ, ಬೇರೆ ಫೀಲಿಂಗ್ ಸ್ಟಿಚ್ಗಳನ್ನ. ಇವಾಗ ನಾನಿಲ್ಲಿ ಇದಕ್ಕೆ ನಾನು ಹೇಳ್ಕೊಟ್ಟಿರೋ ಅಷ್ಟು ಸ್ಟಿಚ್ ಒಳಗಡೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಇದು ಹೇಳ್ಕೊಟ್ಟಿದ್ದೀನಲ್ವ ಅದೇ ಸ್ಟಿಚ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಫ್ಲವರ್ಸ್ಗೆ ಲೇಸಿ ಡೇಸಿ ಸ್ಟಿಚ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಪಾಯಿಂಟೆಡ್ ಎಂಡ್ ಇರೋದ್ರಿಂದ ಉಲ್ಟಾ ಹಾಕ್ಕೊಂಡಿದ್ದೀನಿ ಅಷ್ಟೇ, ಹೊರಗಡೆಯಿಂದ ಒಳಗಡೆಗೆ ತೊಗೊಳ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಡಿಸೈನ್ ನೋಡಿಕೊಂಡು ನಿಮ್ಮ ಎಂಬ್ರಾಯ್ಡ್ರಿ ಸ್ಟಿಚಸ್ನ ವೇರಿಯೇಷನ್ ಮಾಡ್ಕೋಬೋದು. ನೋಡಿ ಇವಾಗ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಇದು ನಾನು ಹೇಳ್ಕೊಟ್ಟಿರೋ ಕರೆಕ್ಟ್ ಲೇಸಿ ಡೇಸಿ ಸ್ಟಿಚ್. ಇದು ಈ ರೀತಿ ಪಕ್ಕನೇ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಮಧ್ಯದಲ್ಲಿ ಗ್ಯಾಪ್ ಕೊಡಬಾರ್ದು, ನೀಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಇವಾಗಿದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನಾನು ಈ ಥರ ಫ್ಲವರ್ಗಳಿದೆಯಲ್ಲ ಅದಕ್ಕೋಸ್ಕರ ಡಬಲ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಟನ್ ಹೋಲ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಅಂದರೆ ಪಕ್ಕನೇ ಹಾಕ್ಕೊಂಡು ಹೋದರೆ ಬಟನ್ ಹೋಲ್ ಸ್ಟಿಚ್ಚು ಈ ಥರ ಫ್ಲವರ್ ಫಿಲ್ಲಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ 3 ಎಳೆ ದಾರನೇ ತೊಗೊಂಡಿದ್ದೀನಿ. ಇದಕ್ಕೆ ಲೇಸಿ ಡೇಸಿ ಸ್ಟಿಚ್ಚಿಗೆ ಮಾತ್ರ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಓಕೆನಾ, ನೋಡಿ ಈ ರೀತಿ ಪಕ್ಕನೇ ಹಾಕ್ಕೊಂಡು ನೋಡಿ ಸೂಜಿಯಿಂದ ಈ ಥರ ತಗೊಂಡು ಮಾಡ್ಕೋಬೇಕು. ಈ ಸ್ಟಿಚ್ಚು ಈ ಥರ ಚಿಕ್ಕ ಫ್ಲವರ್ನ ಫಿಲ್ಲಿಂಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಔಟ್ಲೈನ್ ಥರನೂ ಬರುತ್ತೆ, ಒಳಗಡೆ ಫಿಲ್ಲಿಂಗು ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೇ ರೀತಿ ನಾನು ಹೇಳ್ಕೊಡೋ ಸ್ಟಿಚ್ನ ಬೇರೆ ಡಿಸೈನ್ಗೆ ಬೇರೆ ಯಾವ ಥರ ನೀವು ಮಾಡ್ಕೋಬೋದು ಅಂತ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ನಮ್ಮ ಕ್ರಿಯೇಟಿವಿಟಿ. ಮೇಯ್ನಾಗಿ ಒಂದಷ್ಟು ಬೇಸಿಕ್ ಸ್ಟಿಚಸ್ ಇದೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ನಾವು ಬೇರೆ ಡಿಸೈನ್ಸ್ನ ನಾವೇ ಕ್ರಿಯೇಟ್ ಮಾಡ್ತಾ ಹೋಗಬೇಕಷ್ಟೇ. ನೋಡಿ ಇದಾದಮೇಲೆ ಒಂದು ಪೆಟಲ್ ಆದಮೇಲೆ ಅಲ್ಲಿ ಲಾಕ್ ಮಾಡ್ಕೊಬಿಡ್ಬೇಕು. ಲಾಕ್ ಮಾಡಿಕೊಂಡು ಕೆಳಗಡೆ ತೊಗೊಂಡಿದ್ದೀನಿ. ಈ ಥರ ಆದಾಗ ಏನು ಗೊತ್ತಾ, ಥ್ರೆಡ್ಡು ಬಿಚ್ಕೊಂಡು ಬರಲ್ಲ, ನೀಟಾಗಿ ಪೆಟಲ್ಸು ಫಾರ್ಮೇಷನ್ ಆಗಿಬಿಡುತ್ತೆ. ನೋಡಿ ಒಂದು ಪೆಟಲ್ ಆದಾಗ ಮತ್ತೆ ಅದನ್ನು ಲಾಕ್ ಮಾಡಿಕೊಂಡು ಪಕ್ಕದ ಪೆಟಲ್ಗೆ ಶಿಫ್ಟ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿನೂ ಆರಾಮಾಗಿ ಮಾಡ್ಕೋಬೋದು ಈ ಸ್ಟಿಚ್ಚು. ಇವಾಗ ಫ್ಲವರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ಈ ಸೆಂಟರ್ ಪೋಲನ್ ಪಾರ್ಟ್ ಬರುತ್ತಲ್ಲ ಅಲ್ಲಿಗೆ ನಾನು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಈ ಥರ ಸಿಂಗಲ್ ಫ್ರೆಂಚ್ ನಾಟ್ಸ್ನ ನೀವು ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಬದಲು ಬೇಕಿದ್ರೆ ನೀವು ಒಂದೊಂದು ಬೀಡ್ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಕುಂದನ್ ಅಂಟಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕಾಟನ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಹೇಳ್ಕೊಟ್ಟಿದ್ದೀನಿ. ನಿಮ್ಗೊಂದು ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ನೀವು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಕಲರ್ ಕಾಂಬಿನೇಷನ್ನು, ಡಿಸೈನ್ ಮತ್ತು ಯಾವ ಸ್ಟಿಚ್ನ ಯೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಕ್ರಿಯೇಟಿವಿಟಿ. ಅದನ್ನು ನೀವು ಯೂಸ್ ಮಾಡ್ಕೊಂಡು ಮಾಡ್ತಾ ಹೋದರೆ ಅದು ನಿಮಗೆ ಆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಓಕೆನಾ, ಇವಾಗ ಎಂಬ್ರಾಯ್ಡ್ರಿ ಮಾಡಿದ್ದು ಕಂಪ್ಲೀಟ್ ಆಗಿದೆ. ಅದರ ಫೈನಲ್ ಲುಕ್ಕು ಈ ಥರ ಬಂದಿದೆ. ನಿಮಗೆ ಇವಾಗ ಸ್ಲೀವ್ಸಿಗೆ ಮಾಡ್ಕೋಬೇಕು ಅಂತಂದರೆ ಈ ಡಿಸೈನ್ ಇದೆಯಲ್ಲ, ನೆಕ್ ಡಿಸೈನು, ಈ ಕಡೆ ಸೈಡ್ ಒಂದು ಸ್ಲೀವು ಮತ್ತು ಈ ಕಡೆ ಸೈಡು ಇನ್ನೊಂದು ಸ್ಲೀವ್ಗೆ ಮಾಡ್ಕೋಬೋದು. ಫುಲ್ ಸ್ಲೀವ್ಸ್ ಬೇಕಂದರೆ ಎಕ್ಸ್ಟ್ರಾ ಒಂದು ಅರ್ಧ ಮೀಟ್ರ್ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅದ್ರಲ್ಲಿ ಮಾಡ್ಕೋಬೋದು. ನಾನು ಇದಕ್ಕೆ ಕಂಪ್ಲೀಟಾಗಿ ಬೇಸಿಕ್ ಸ್ಟಿಚಸ್ನೇ ಯೂಸ್ ಮಾಡಿಕೊಂಡು ಮಾಡಿರೋದು. ನಿಮಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.